ಹಾಯ್ ವೀಕ್ಷಕರೇ, ನಮಸ್ತೆ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಈ 2 ಬ್ಲೌಸ್ ಪೀಸಲ್ಲಿ ಉಡ್ಸಿರೋದು ಒಂದು ಸಲ ತೋರಿಸ್ತಿದ್ದೀನಿ. ಈಗ ಅದೇ ಬ್ಲೌಸ್ ಪೀಸು ಇನ್ನು ಬೇರೆ ಥರ ಯಾವ ರೀತಿ ಇದರಲ್ಲಿ ಚೇಂಜಸ್ ಮಾಡಿ ಯಾವ ರೀತಿ ಉಡ್ಸ್ಬೋದು ಅಂತ ಇನ್ನೊಂದು ಟೈಪಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ಅದೇ ರೀತಿ ಮೊದಲಿಗೆ ಒಂದು ಮಣೆ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಒಂದು ಶುಭ್ರವಾದ ಬಿಳಿ ವಸ್ತ್ರನ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಅದೇ ಥರ ಹೈಟಿಗೆ ಒಂದು ಸ್ಟೂಲ್ ಇಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು ವೈಟು ಬಟ್ಟೆನ ಕವರ್ ಮಾಡಿಬಿಡಿ ಕಾಣ್ದಂಗೆ. ಅದೇ ಥರ ಒಂದು ತಟ್ಟೆ ಇಟ್ಕೊತಾ ಇದ್ದೀನಿ. ತಟ್ಟೆ ಮೇಲೆ ಅದೇ ಥರ ಒಂದು ಚೊಂಬು ಇಟ್ಕೊತಾ ಇದ್ದೀನಿ. ಚೊಂಬಿಗೆ ಇನ್ನೊಂದೇನಂದರೆ ಇವತ್ತು ಆ ಚೊಂಬಿಗೆ ಕೋಲ್ ಕಟ್ಟಿಲ್ಲ. ಇವತ್ತು ಇದೇ ಬೇರೆ ಟೈಪ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ಕೋಲ್ ಕಟ್ಟಿಲ್ಲ. ಈಗ ಸಮವಾಗಿ ನೋಡಿ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿದ್ದೀನ. ಈಗ ಏನು ಮಾಡಬೇಕು ಅಂದರೆ 2 ಬ್ಲೌಸ್ ಪೀಸು ಈ ಥರ ಪಿನ್ ಹಾಕಿ ನರ್ಗೆ ಹಾಕಿ ತೊಗೊಂಡಿದ್ನಲ್ಲ, ಈ ಬ್ಲೌಸ್ ಪೀಸನ್ನು ಹೀಗೆ ಸುತ್ತಿ ಇಲ್ಲಿ ಸಮ ನೋಡಿಕೊಂಡು ಸಮವಾಗಿ ಜೋಡಿಸ್ಕೊಂಡು ಒಂದು ಪಿನ್ ಹಾಕ್ಕೊಂಡ್ಬಿಡಿ. ಆಯಿತಾ. ಈ ಕೆಳಗಡೆ ಹಾಕಿರೋ ಕ್ಲಿಪ್ಪು ಪಿನ್ನು 2 ಹಾಗೆ ಇರಲಿ. ಹಾಕಿದ್ದೀನಿ ಇಲ್ಲಿ, ಹಾಗೆ ಇರಲಿ. ಇದು ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. ಈಗ ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ವಲ್ಲ, ಅದೇ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ಹಾಕಿ, ಹೀಗೆ ಹಾಕಿ ಅದ್ರ ಮೇಲೆ ನೋಡಿ, ಅದ್ರ ಮೇಲೆ ಇಟ್ಟು ಈ ಥರ ಹಾಕಿ. ಈಗ ಈ ಪಿನ್ನನ್ನು ಇದಕ್ಕೂ ಸೇರಿಸಿ ಪಿನ್ ಹಾಕಿ. ನೀವು ಸ್ವಲ್ಪ ದೊಡ್ಡ ಸೈಜ್ ಪಿನ್ನೇ ತೊಗೊಬೇಕು. ಈಗ ಈ ಪಿನ್ನನ್ನು ತೆಗೆದು ಆ ಬ್ಲೌಸ್ ಪೀಸಿಗೂ ಸೇರಿಸಿ ಹಾಕ್ಬಿಡಿ. ಇದಕ್ಕೂ ಸೇರಿಸಿ ಹಾಕ್ಬಿಡಿ. ಇದು ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರನೂ ಮಾಡ್ಬೋದು. ಹಾಕಾಯ್ತು. ಹೀಗೆ ಇರಲಿ. ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ, ಈಗ ಕೆಳಗಡೆ ಹಾಕಿರೋ ಕ್ಲಿಪ್ಪು ಪಿನ್ನು ಎಲ್ಲ ತೆಗಿತಾ ಇದ್ದೀನಿ. ಈಗ ತೆಗೆದುಬಿಡೋಣ. ಈಗ ನೋಡಿ, ಈಗ ಒಂದೊಂದೇ ಈಗ ಜೋಡಿಸ್ಕೊಂಬನ್ನಿ. ಹೀಗೆ ಜೋಡಿಸ್ಕೊಂಬನ್ನಿ. ಅಷ್ಟೇ, ಹೀಗೆ ಜೋಡಿಸ್ಕೊಂಬನ್ನಿ. ಇದು ಒಂದೊಂದೇ ನರಿಗೆನ ಈ ಥರ ಹಿಂಗೆ ಅಗಲ ಮಾಡ್ತಾ ಬನ್ನಿ. ಹೀಗೆ ಅಗಲ ಮಾಡ್ತಾ ಬಂದು ಲಾಸ್ಟನ್ನು ಹಿಡಿದು ಹೀಗೊಂದು ಪಿನ್ ಹಾಕ್ಬಿಡಿ. ನೋಡಿ ಹೇಗೆ ಕಾಣ್ತಾ ಇದೆ ನಿಮಗೆ? ಕಾಣ್ತಿದೆಯಾ? ಮಧ್ಯೆ ಒಂದು ಕಲರು, ಆ ಕಡೆ ಈ ಕಡೆ ಒಂದು ಕಲರು. ಫಸ್ಟ್ ಒಂದು ಬ್ಲೌಸ್ ಪೀಸ್ ಹಾಕಬೇಕು, ಫೋಲ್ಡ್ ಮಾಡಿಕೊಂಡು ಅದ್ರ ಜೊತೆಲಿ ಇನ್ನೂ ಅದೇ ಥರ ಫೋಲ್ಡ್ ಮಾಡ್ಕೊಂಡಿರೋ ಬ್ಲೌಸ್ ಪೀಸು ಅದ್ರ ಮೇಲಿಟ್ಟು ಹಿಂಗೆ ಪಿನ್ ಮಾಡಬೇಕು. ಈಗ ನೋಡಿ ಹೇಗೆ ಕಾಣ್ತಿದೆ ನೋಡಿ. ಓಕೆನಾ? ಈಗೇನು ಮಾಡೋದು, ಅದೇ ಥರ ಅಮ್ಮನವ್ರನ್ನ ಕಳಸ ಮುಖವಾಡ ಇಡೋದು. ಹೇಗೆ ಸರಿನಾ? ಈಗ ತೋರಿಸ್ತೀನಿ ನೋಡಿ. ಅಮ್ಮನವ್ರನ್ನ ಮುಖವಾಡ ಇಟ್ಟಿದ್ದೀನಿ ನಾನೀಗ. ಈಗ ತಟ್ಟೆನೂ ಕಾಣಲ್ಲ, ಎಷ್ಟು ನೀಟಾಗಿ ಕವರು ಆಗಿದೆ. ಈಗ ನೋಡಿ, ಇದಕ್ಕೇನು ಕೋಲ್ ಬೇಡ, ಕೋಲ್ ಹಾಕೋದೇ ಬೇಡ, ನೀವು ಹಾಗೆ ಮಾಡ್ಬೋದು. ಈಗ ಒಡವೆ ಅಲಂಕಾರ ಮಾಡ್ಬೋದು. ಇದು ಅಷ್ಟೇ, ತುಂಬ ಸುಲಭ ಮಾಡೋದು.
ಇದಕ್ಕೇನಿದು ಸೊಂಟದ ಪಟ್ಟಿ ಅವೆಲ್ಲ ಏನು ಬೇಡ. ಹೂ ಮುಡ್ಸೋದು ಸುಲಭ, ಹಾಕೋದು ಸುಲಭ. ಈ ರೀತಿನೂ ಮಾಡ್ಬೋದು. ಅದು ಚೊಂಬಿಗೆ ಕೋಲ್ ಕಟ್ ಮಾಡೋದು ಅದೊಂಥರ ಕಾಣುತ್ತೆ, ಇದೊಂಥರ ಕಾಣುತ್ತೆ. ನೋಡಿ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ತಿಳಿಸಿದರೆ ಗೊತ್ತಾಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಆದಷ್ಟು ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಏನು ಒಡವೆ ಇದೆ ಆ ಒಡವೆನೇ ಹಾಕಿ ಅಮ್ಮಂಗೆ, ಚೆನ್ನಾಗಿ ಕಾಣುತ್ತೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಈಗ ಹೂವನ್ನು ಹಿಂಗೆ ಆ ಕಡ್ಡಿ ಸಿಕ್ಸ್ಕೊಂಡಿದ್ವಲ್ಲ ಕೋಲಿಗೆ, ಅದೇ ಥರ ಕಡ್ಡಿಗೆ ಹಾಕಿ ಹಿಂಗೆ ಬಿಟ್ಟರೆ ಆಯಿತು. ಜಡೆನೂ ಹಾಕ್ಬೋದು, ಸಣ್ಣ ಕೂರಿಸಿದ್ರ ಪರವಾಗಿಲ್ಲ, ಇದಕ್ಕೆ ಜಡೆನೂ ಹಾಕ್ಬೋದು. ಈಗ ಹಿಂಭಾಗ ಮಾಡಿ ಹಿಂಗೆ ಬಿಟ್ಟರೆ ಆಯಿತು ಅಮ್ಮಂಗೆ. ನೋಡಿ ಹೇಗೆ ಕಾಣುತ್ತೆ ಅಂತ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇದು ಬ್ಲೌಸ್ ಪೀಸ್ನಲ್ಲಿ ಎರಡನೇ ವಿಧವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫಸ್ಟಿಂದ ತೋರಿಸ್ತೀನಿ. ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ. ಡಬಲ್ ಥರ ಸೀರೆ ಉಡ್ಸಿರೋ ಥರ ಕಾಣಿಸ್ತಾ ಇದೆ ನೋಡಿ. ತುಂಬ ಸುಲಭ ಇದೆ, ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್ ವೀಕ್ಷಕರೇ.